ಸೊ ನಾವಿವಾಗ ಮಟ್ಟು ಬೀಚನ್ನು ನೋಡಿದ್ವಿ. ಮಟ್ಟು ಬೀಚು ಇದು ಮಲ್ಪೆ ಥರ ಇಲ್ಲ, ಡೈರೆಕ್ಟ್ ಡೌನ್ ಇದೆ. ಸಡನ್ಲಿ ಒಂದು ಸ್ಟೆಪ್ ನಾವು ಮುಂದೆ ಇಟ್ಟರೆ ಒಂದು ಆಳ ನೀರಿದೆ, ಅಷ್ಟು ಆಳ ಇದೆ ಇಲ್ಲಿ. ಹೀಗಾಗಿ ಇಲ್ಲಿ ಜಾಸ್ತಿ ಜನ ನೀರಲ್ಲಿ ಇಳಿಯೋಕ್ಕೆ ಹೋಗಲ್ಲ. ಸೊ ಮಲ್ಪೆ ಥರ ಇದು ಸ್ಲೋಪ್ ಥರ ಇಲ್ಲ, ಹೆವಿ ಡೇಂಜರ್ ಇದೆ. ಮತ್ತು ಅಲೆಗಳೆಲ್ಲ ತುಂಬ ಸ್ಪೀಡಾಗಿ ಬರ್ತಾಯಿದೆ. ಸೊ ಪರವಾಗಿಲ್ಲ, ಮಟ್ಟು ಬೀಚು ಚೆನ್ನಾಗಿದೆ. ಬೆಳಗ್ಗೆ ಬಂದರೆ ಆರಾಮಾಗಿ ಕೂತು ಟೈಮ್ ಪಾಸ್ ಮಾಡಿ ಹೋಗೋಕ್ಕೆ ತುಂಬಾ ಒಳ್ಳೆಯ ಜಾಗ. ತುಂಬ ಅಂದರೆ ತುಂಬಾ ಒಳ್ಳೆಯ ಜಾಗ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ವೆಹಿಕಲ್ಸ್ ಎಲ್ಲ ಕಡಿಮೆ ಇದ್ದಾವೆ. ಯಾವ ತರಹ ಡಿಸ್ಟರ್ಬೆನ್ಸು ಇಲ್ಲಿ ಇಲ್ಲ. ಸೊ ಇಲ್ಲೆಲ್ಲ ವೆಹಿಕಲ್ ಪಾರ್ಕಿಂಗ್ ಎಲ್ಲ ಇದೆ ಇಲ್ಲಿ ವ್ಯವಸ್ಥೆ. ಆ ಮಟ್ಟು ಬೀಚಿಂದ ನಾವು ಮುಂದೆ ಹೊರಟ್ರೆ ನಮಗೆ ಕಾಪು ಬೀಚು ಸಿಗುತ್ತೆ. ಕಾಪು ಬೀಚು ಆಲ್ಮೋಸ್ಟ್ ಎಲ್ಲ ಫೇಮಸ್ ಬೀಚ್ ಅದು. ಮಲ್ಪೆ ಬಿಟ್ಟರೆ ನೆಕ್ಸ್ಟು ಉಡುಪಿ ಡಿಸ್ಟಿಕ್ಕಲ್ಲಿ ಕಾಪು ಬೀಚು ಸೆಕೆಂಡ್ ಪ್ಲೇಸು. ಒಳ್ಳೆಯ ವ್ಯೂ ಇದೆ ಮತ್ತು ಒಳ್ಳೆ ಚೆನ್ನಾಗಿದೆ. ಸೊ ಅಲ್ಲೇನು ವಿಶೇಷತೆ ಇದೆ ಅನ್ನೋದನ್ನು ಅಲ್ಲಿ ಹೋಗಿ ತಿಳ್ಕೊಂಡ್ರೆ ಇಂಟ್ರೆಸ್ಟ್ ಅನಿಸುತ್ತೆ. ಸೊ ಇವಾಗ ಅಲ್ಲಿಗೆ ಹೋಗೋಣ. ಇದೇ ದಾರಿ ಕಂಟಿನ್ಯೂ ಆಗಿ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಹೋದರೆ ನನಗೆ ಕಾಪು ಬೀಚ್ ಸಿಗುತ್ತೆ. ಸೊ ಅಲ್ಲೇನು ವಿಶೇಷತೆ ಇದೆ, ಅದು ಯಾವ ಥರ ಇದೆ, ಬೆಳಗ್ಗೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾವು ಮಟ್ಟು ಬೀಚಿಂದ ಹಾಗೆ ಮುಂದೆ ಬರ್ತೆ ನಮಗೆ ಕಾಪು ಸರ್ಕಲ್ ಸಿಗುತ್ತೆ. ಇದು ಬಂದ್ಬಿಟ್ಟು ಕಾಪು ಊರಿಂದ ಒಳಗಡೆ ಬರೋ ಒಂದು ರೋಡ್ ಇದು. ಕಾಪು ಅಂತ ಹೈವೇಗೆ NH 66ಗೆ ಇದೆ ಊರು. ಸೊ ಆ ಊರಿಂದ ಅದೊಂದು ತಾಲೂಕು, ಅದು ಕಾಪು ತಾಲೂಕು. ಅದರಿಂದ ಒಳಗಡೆ ಬಂದರೆ ನಮಗಿದು ಕಾಪು ಬೀಚ್ ರೋಡು ಸಿಗುತ್ತೆ. ಸೊ ಇದೇ ರೋಡಲ್ಲಿ ನಾವು ಕಂಟಿನ್ಯೂ ಮಾಡಿಕೊಟ್ರೆ ನಮಗೆ ಕಾಪು ಬೀಚ್ ಸಿಗುತ್ತೆ. ಸೊ ಆ ಕಾಪು ಬೀಚನ್ನು ನಾವು ನೋಡ್ಕೊಂಡು ಬರೋಣ. ಅದು ಮೇನ್ ಸರ್ಕಲ್, ಇವಾಗೇನು ಹೋಯ್ತಲ್ಲ ಅದು ಕಾಪು ಎಂಟ್ರ್ ಆಗೋಕ್ಕೆ ಅದು ಮೇನ್ ಸರ್ಕಲ್ ಅದು. ಸೊ ಇಲ್ಲಿಂದ 1 ಕಿಲೋಮೀಟರ್ ದೂರ ಆಗುತ್ತೆ ಕಾಪು ಬೀಚ್. ಸೊ ಇವಾಗ ನಾವು ಕಾಪು ಬೀಚ್ ಹತ್ತಿರ ಬಂದೇ ಬಿಟ್ಟಿದ್ದೀವಿ. ಸೊ ಬೈಕ್ ಪಾರ್ಕಿಂಗ್ ಎಲ್ಲ ಇಲ್ಲೇ ಸೈಡಲ್ಲಿದೆ. ಇದೆಲ್ಲ ಬೈಕ್ ಪಾರ್ಕಿಂಗು. ಇಲ್ಲಿ ಒಬ್ಬರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ವೆಹಿಕಲ್ ಪಾರ್ಕಿಂಗ್. ಇಲ್ಲಿ ಅತ್ಯಂತ ಫೇಮಸ್ ಆಗಿರೋದಂದರೆ ಈ ಲೈಟ್ ಹೌಸು. ಸೊ ಈ ಲೈಟ್ ಹೌಸನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು 1901ರಲ್ಲಿ ಕಟ್ಟಿರ್ತಾರೆ. ಸೊ ಈ ಲೈಟ್ ಹೌಸ್ನ ಒಳಗಡೆ ಟೂರಿಸ್ಟ್ಗೂ ಸಹ ಎಂಟ್ರಿ ಇರುತ್ತೆ. ಸೊ ಈ ಗೇಟ್ ಮೂಲಕನೇ ಒಳಗಡೆ ಹೋಗೋದು. ಇದರ ಸಮಯ ಬಂದುಬಿಟ್ಟು ಸಾಯಂಕಾಲ 5:15ರಿಂದ 6:30ವರೆಗೆ ಮಾತ್ರ. ಒಳಗಡೆ ಮೆಟ್ಲನ್ನು ಹತ್ಕೊಂಡು ಹೋಗೋದು. ಮೇಲ್ಗಡೆ ಹೋದರೆ 360 ಡಿಗ್ರಿಯಲ್ಲಿ ನಾವು ವ್ಯೂಸು ಇರುತ್ತೆ, ನೋಡ್ಕೊಂಬರ್ಬೋದು. ಸೊ ಒಬ್ಬರಿಗೆ 10ರಿಂದ 20 ರೂಪಾಯಿ ಚಾರ್ಜ್ ಇರುತ್ತೆ ಅಷ್ಟೇ. ಸಾಯಂಕಾಲ 5:15ರಿಂದ 6:30ವರೆಗೂ ಇದು ಓಪನ್ ಇರುತ್ತೆ. 27.12 ಮೀಟ್ರ್ ಉದ್ದ ಇರುತ್ತೆ. ಸೊ ಇನ್ನೊಂದು ವಿಶೇಷತೆ ಏನಂತಂದರೆ ಇಲ್ಲಿ ನೋಡಿ ಕಲ್ಲಿದೆ ಅಲ್ವಾ, ಈ ಕಲ್ಲಿನ ಮೇಲೇ ಅದನ್ನು ಕಟ್ಟಿರ್ತಾರೆ. ನೋಡಿರಲ್ಲ ಫ್ರೆಂಡ್ಸ್ ಕಾಪು ಬೀಚ್ ಬಗ್ಗೆ.
ಸೊ ಇದು ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಅದು ಕಾಪು ಬೀಚ್ ಬಗ್ಗೆ ನನಗೆ ಇರತಕ್ಕಂಥ ಇಷ್ಟು ಮಾಹಿತಿಯನ್ನು ನಾನು ಹಂಚ್ಕೊಂಡಿದ್ದೀನಿ. ಅದೇ ಥರ ಕಾಪು ಬೀಚನ್ನು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ತೋರಿಸಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತಾ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ.